ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವಂತನ ವಿಭೂತಿಗಳು ಎಂಬ 78ನೆಯ ಉಪನ್ಯಾಸಕ್ಕೆ ಸ್ವಾಗತ. ಹಿಂದಿನ ಕೆಲವು ಉಪನ್ಯಾಸಗಳಿಂದ ಇದೇ ವಿಷಯವನ್ನು ಕುರಿತಾಗಿ, ಅಂದರೆ ಪರಮಾತ್ಮನ ವಿಭೂತಿಗಳು ಅಥವಾ ಭಗವಂತನ ವಿಭೂತಿಗಳು ಎಂಬ ಹೆಸರಿನಲ್ಲಿ ಶ್ರೀಗಳು ಭಗವಂತನ ಮಹಿಮೆಯನ್ನು ಚರಾಚರ ಸೃಷ್ಟಿಯಲ್ಲಿಯೂ ತೋರಿಸುತ್ತಿರುವರು. ವೃಷ್ಣೀನಾಂ ವಾಸುದೇವೋಸ್ಮಿ. ಇಲ್ಲಿ ವೃಷ್ಣಿಗಳೆಂಬುದು ಯಾದವರಲ್ಲಿ ಒಂದು ಉಪವಂಶದ ಹೆಸರು. ವಸುದೇವನ ಮಗನು ವಾಸುದೇವನು. ಪರಮಾತ್ಮನಿಗೆ ನಿಜವಾಗಿ ಜನ್ಮಗಳಿಲ್ಲವಾದರೂ ಭಕ್ತಾನುಗ್ರಹಕ್ಕಾಗಿ ವಾಸುದೇವನಾಗಿ ಅವತರಿಸುತ್ತಾನೆ. ಭಗವಂತನು ತಾನು ಅಜನು ಅವ್ಯಾತ್ಮನು ಆಗಿದ್ದರೂ ತನ್ನ ಮಾಯೆಯಿಂದ ಆಗಾಗ್ಗೆ ಹುಟ್ಟುವೆನು ಎಂದು ಆಗಲೇ ಅರ್ಜುನನಿಗೆ ಹೇಳಿರುತ್ತಾನೆ. ಶಂಕರಾಚಾರ್ಯರು ಪರಮಾತ್ಮನು ಜನ್ಮರಹಿತನಾದರೂ ದೇವಕಿಯಲ್ಲಿ ವಸುದೇವನಿಂದ ಒಂದಂಶದಿಂದ ಕೃಷ್ಣನಾದನು ಎಂದು ಬರೆದಿರುತ್ತಾರೆ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದವನಾದರೂ ದೇಹವುಳ್ಳವನಂತೆಯೂ ಹುಟ್ಟಿರುವಂತೆಯೂ ಲೋಕಾನುಗ್ರಹವನ್ನು ಮಾಡುವವನಾಗಿ ಕಂಡುಬರುತ್ತಾನೆ ಎಂದು ಬರೆದಿರುತ್ತಾರೆ. ವಾಸುದೇವನು ಹುಟ್ಟಿದನು ಎಂಬುದು ವ್ಯವಹಾರದ ದೃಷ್ಟಿ, ಜನ್ಮರಹಿತನು ಎಂಬುದು ಪರಮಾರ್ಥ ದೃಷ್ಟಿ. ಇಲ್ಲಿ ಒಂದು ವಿಷಯವು ವಿಚಾರ ಮಾಡತಕ್ಕದ್ದಿದೆ. ಕೃಷ್ಣನು ಒಂದು ವಿಭೂತಿಯಾದರೆ ಅವನು ಯಾರ ವಿಭೂತಿ? ಕೃಷ್ಣನೇ ಪರಮಾತ್ಮನಲ್ಲವೇ? ಈ ಪ್ರಶ್ನೆಗೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯ ಉತ್ತರವನ್ನು ಕೊಟ್ಟಿರುತ್ತಾರೆ. ಶ್ರೀ ಕೃಷ್ಣ ಚೈತನ್ಯರ ಅನುಯಾಯಿಗಳು ಕೆಲವರು ಹೇಳುವುದೇನೆಂದರೆ, ಭಗವಂತನು ಗೋಲೋಕದಲ್ಲಿದ್ದ ತನ್ನ ಸಗುಣ ಸಾಕಾರ ರೂಪವನ್ನು ಕೃಷ್ಣ ಅವತಾರದಲ್ಲಿ ಹಾಗೆಯೇ ಇಳಿಸಿ ತೋರಿಸಿದನು. ಗೋಲೋಕದ ರೂಪವೇ ಇಲ್ಲಿಗೆ ಇಳಿದು ಬಂದಿತ್ತು ಎಂದು ಅವರ ಅಭಿಪ್ರಾಯ. ಭಗವಂತನು ಹುಟ್ಟಲೇ ಇಲ್ಲ, ಅವನಿಗೆ ಜನನ ಮರಣಾದಿಗಳು ಯಾವುವೂ ಇಲ್ಲ ಎಂಬುದು ಅವರ ಹೇಳಿಕೆ. ಮತ್ತೊಬ್ಬರು ಹೇಳುವುದೇನೆಂದರೆ, ಪರಮಾತ್ಮನ ಮೂಲ ರೂಪವು ಗೋಲೋಕದಲ್ಲಿಯೇ ಇತ್ತು. ಇಲ್ಲಿ ಲೀಲಾ ರೂಪವು, ಅಂದರೆ ದೇವರ ಉತ್ಸವ ಮೂರ್ತಿಯಂತೆ ಆ ಲೀಲಾ ರೂಪವು ಬಂದು ತನ್ನ ಲೀಲೆಗಳನ್ನು ತೋರಿಸಿತು. ಈ ವಿಷಯದಲ್ಲಿ ಶ್ರೀ ಶಂಕರಾಚಾರ್ಯರ ಅಭಿಪ್ರಾಯವೇ ಬೇರೆಯಾಗಿದೆ. ಭಗವಂತನು ತನ್ನ ಒಂದಂಶದಿಂದ ಶ್ರೀಕೃಷ್ಣನಾಗಿಯೇ ಜನಿಸಿದನು. ಪರಮಾತ್ಮನು ಯಾವಾಗಲೂ ತನ್ನ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪದಿಂದ ಇದ್ದಂತೆಯೇ ಇದ್ದು ಹೀಗೆ ಮಾಯೆಯಿಂದ ಅವತರಿಸುತ್ತಾನೆ. ಅವತಾರದಿಂದ ಅವನ ಪರಮಾರ್ಥ ರೂಪಕ್ಕೆ ಹೆಚ್ಚಾಗಲಿ ಕುಂದಾಗಲಿ ಆಗಿರುವುದೇ ಇಲ್ಲ. ಕೆಲವರಿಗೆ ಶಂಕರಾಚಾರ್ಯರು ಶೈವರೆಂದು ಅಭಿಪ್ರಾಯವಿದೆ. ಮತ್ತೆ ಕೆಲವರು ಅವರು ಷಣ್ಮತ ಸ್ಥಾಪನಾಚಾರ್ಯರೆಂದು ಹೇಳುತ್ತಿದ್ದಾರೆ. ಜನರ ಭಿನ್ನಾಭಿಪ್ರಾಯಗಳು ಹೇಗಾದರೂ ಇರಲಿ, ಅವರು ಪರಮವೈಷ್ಣವರು ಎನ್ನುವುದಕ್ಕೆ ಸಾಕಾದಷ್ಟು ಕಾರಣಗಳಿವೆ. ಆಚಾರ್ಯರ ಪರಂಪರೆಯ ಸನ್ಯಾಸಿಗಳು ಈಗಲೂ ನಾರಾಯಣ ಸ್ಮರಣೆಯನ್ನು ಮಾಡುತ್ತಾರೆ. ನಾರಾಯಣನೇ ತಮ್ಮ ಆದಿಗುರುವೆಂದು ಭಾವಿಸುತ್ತಾರೆ. ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಪರಮಾತ್ಮನಿಗೆ ವಿಷ್ಣು, ನಾರಾಯಣ, ವಾಸುದೇವ ಮುಂತಾದ ಹೆಸರುಗಳನ್ನೇ ಆಚಾರ್ಯರು ಕೊಟ್ಟಿರುತ್ತಾರೆ. ಸಾಲಗ್ರಾಮದಲ್ಲಿ ವಿಷ್ಣುವಿನಂತೆ ಎಂದು ಪ್ರತೀಕೋಪಾಸನೆಗೆ ಉದಾಹರಣೆಯನ್ನು ಅಲ್ಲಲ್ಲಿ ಬಹಳ ಸಲ ಕೊಟ್ಟಿರುತ್ತಾರೆ. ಆದರೆ ಅವರ ಗ್ರಂಥಗಳಲ್ಲಿ ಬಾಣಲಿಂಗವೇ ಮುಂತಾದವುಗಳ ಉದಾಹರಣೆಯು ಒಂದು ಕಡೆಯೂ ಕಂಡುಬರುವುದಿಲ್ಲ. ಸೂತ್ರ ಭಾಷ್ಯದಲ್ಲಿ ಭಾಗವತ ಮತವು ವೈದಿಕ ಸಿದ್ಧಾಂತಕ್ಕೆ ವಿರುದ್ಧವಲ್ಲವೆಂದು ಬರೆದು ಕೇವಲ ನಿಮಿತ್ತ ಕಾರಣವಾದಿಗಳಾದ ಶೈವರ ಮತವನ್ನು ಖಂಡಿಸಿರುತ್ತಾರೆ. ಇಷ್ಟೇ ಅಲ್ಲ, ಅವರ ಗ್ರಂಥಗಳಲ್ಲಿ ಶೈವ ವೈಷ್ಣವ ಮತ ಭೇದಗಳ ಸೆಲೆಯೂ ಕಾಣುವುದಿಲ್ಲ. ಇದಿರಲಿ, ಆ ಆಚಾರ್ಯರು ವೈಷ್ಣವರೆಂದರೆ ಅರ್ಥವೇನು? ಪರಮಾತ್ಮನೊಬ್ಬನೇ ಸರ್ವಗತನಾಗಿರುವುದರಿಂದ ವಿಷ್ಣುವಾಗಿರುತ್ತಾನೆ.
ಆತನೇ ಪರಮಾರ್ಥ ಸತ್ಯ ಸ್ವರೂಪನು. ಆತನಿಗಿಂತ ವ್ಯತಿರಿಕ್ತವಾಗಿ ಯಾವುದೊಂದು ಇರುವುದೇ ಇಲ್ಲ. ಆತನು ಎಲ್ಲೆಲ್ಲಿಯೂ ಇರುವುದರಿಂದ ವಾಸುದೇವನು. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಂದು ಕಡೆ ಹಿರಣ್ಯ ಗರ್ಭನನ್ನು ಜೀವನೆಂದು ಎಣಿಸಬೇಕೋ ಪರಮಾತ್ಮನೆಂದು ಎಣಿಸಬೇಕೋ ಎಂಬ ಚರ್ಚೆಯನ್ನು ತೆಗೆದು ಅವನು ವಿಶುದ್ಧೋಪಾಧಿಯ ಸಂಬಂಧದಿಂದ ಪರಮೇಶ್ವರನೆಂದೇ ವೇದಗಳು ವ್ಯವಹರಿಸುತ್ತವೆ ಎಂದು ನಿರ್ಣಯಿಸಿರುತ್ತಾರೆ. ಆ ಸಂದರ್ಭದಲ್ಲಿ ಅವರು ಹೇಳಿರುವುದೇನೆಂದರೆ, ಪರಮಾರ್ಥ ದೃಷ್ಟಿಯಿಂದ ಎಲ್ಲರೂ ಪರಮೇಶ್ವರರೇ. ನಿತ್ಯ ಶುದ್ಧನಾದ ಪರಮೇಶ್ವರನಲ್ಲಿ ಯಾವ ಭೇದವೂ ಇರುವುದೇ ಇಲ್ಲ. ಹೀಗೆ ನೋಡಿದರೆ ಪರಮಾತ್ಮನು ವಸುದೇವನಿಂದ ದೇವಕಿಯಲ್ಲಿ ಹುಟ್ಟಿರುವುದು ನಿಜವೇ ಅಲ್ಲವೇ ಎಂಬ ಪ್ರಶ್ನೆಗೆ ನಮಗೆ ಉತ್ತರವು ದೊರೆಯುತ್ತದೆ. ಶ್ರೀಕೃಷ್ಣನು ಹುಟ್ಟಿದ್ದು, ಅವನಿಗೆ ನಾಮಕರಣ ಮಾಡಿದ್ದು, ಅವನು ಬೇರೆ ಬೇರೆಯ ಲೀಲೆಗಳನ್ನು ತೋರಿಸಿದ್ದು ಇವೆಲ್ಲವೂ ಅಕ್ಷರಶಃ ನಿಜವೇ. ಆದರೆ ಆತನು ತನ್ನ ಅವತಾರದ ಕಾಲದಲ್ಲೆಲ್ಲ ತನ್ನ ಪರಮಾರ್ಥ ಸ್ವರೂಪದ ನೆನಪನ್ನು ಜನರಿಗೆ ಆಗಿಂದಾಗ್ಗೆ ಕೊಡುತ್ತಲೇ ಇದ್ದನು. ನಿಜವಾಗಿ ಆಗಲೂ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನಾಗಿಯೇ ಇದ್ದನು. ಆದ್ದರಿಂದ ವೃಷ್ಣಿ ಕುಲೋದ್ಭವನಾದ ವಾಸುದೇವನನ್ನು ಪರಮಾತ್ಮನೆಂದು ಪೂಜಿಸಿದರೆ ಪರಮಾತ್ಮನನ್ನೇ ಪೂಜಿಸಿದಂತೆ. ಜನರ ವ್ಯವಹಾರ ದೃಷ್ಟಿಯಲ್ಲಿ ದೇವಕಿ ಪುತ್ರನಾದ ಶ್ರೀಕೃಷ್ಣನು ಪರಮಾರ್ಥ ದೃಷ್ಟಿಯಲ್ಲಿ ಎಂದೆಂದಿಗೂ ಪರಮಾತ್ಮನೇ ಆಗಿರುತ್ತಾನೆ. ಹಾವೆಂದು ನೀವು ಕರೆಯುವಾಗ ನಿಜವಾಗಿ ಹಗ್ಗವೇ ಎಂದಂತೆ ಶ್ರೀಕೃಷ್ಣ ರೂಪವು ನನ್ನದೇ ಎಂದು ಭಗವಂತನು ಹೇಳಿರುತ್ತಾನೆ. ಆದ್ದರಿಂದ ವಾಸುದೇವನನ್ನು ವಿಭೂತಿಗಳ ಪಟ್ಟಿಯಲ್ಲಿ ಸೇರಿಸಿದ್ದು ತಪ್ಪಲ್ಲ. ಇಷ್ಟೇ ಅಲ್ಲ, ವಾಸುದೇವನು ಒಂದು ಮಹಾವಿಭೂತಿ ಎಂದು ನಾವು ಮನಸ್ಸಿನಲ್ಲಿ ಇಡಬೇಕು. ಪಾಂಡವಾನಾಂ ಧನಂಜಯ, ಮಹಾವಿಷ್ಣುವು ಗಂಧಮಾದನ ಪರ್ವತದ ತಪ್ಪಲಲ್ಲಿ ನರನಾರಾಯಣ ರೂಪದಿಂದ ತಪಸ್ಸು ಮಾಡಿಕೊಂಡು ಇದ್ದನೆಂದು, ಅಲ್ಲಿಗೆ ದಂಭೋದ್ಭವನೆಂಬ ರಾಜನು ಯುದ್ಧದಲ್ಲಿ ತನ್ನ ತೋಳ ತೀಟೆಯನ್ನು ಕಳೆದುಕೊಳ್ಳುವುದಕ್ಕಾಗಿ ಬಂದು ಯುದ್ಧಕ್ಕೆ ಬನ್ನಿರಿ ಎಂದು ಕರೆದನೆಂದು, ಆಗ ನರನು ಒಂದಾನೊಂದು ಇಶೀಕ ಮುಷ್ಟಿಯನ್ನು ಮಂತ್ರಿಸಿ ಅವನ ಮೇಲೆ ಬಿಡಲು ಅವನು ತರಹರಿಸಲಾರದೆ ಶರಣಾಗತನಾಗಿ ಕ್ಷಮೆಯನ್ನು ಬೇಡಿದನೆಂದು ಭಾರತದಲ್ಲಿ ಒಂದು ಕಥೆಯಿದೆ. ಶ್ರೀಕೃಷ್ಣನು ಆ ನಾರಾಯಣನೇ, ಅರ್ಜುನನು ಆ ನರನೇ ಎಂದು ಅಲ್ಲಿ ಹೇಳಿರುತ್ತದೆ. ಒಬ್ಬನೇ ಪರಮಾತ್ಮನು ಹೀಗೆ ನರನಾರಾಯಣ ರೂಪನಾಗಿರುವುದರಿಂದ ಅರ್ಜುನನು ಆ ಪರಮಾತ್ಮನ ಒಂದು ಮಹಾ ವಿಭೂತಿಯಾಗಿರುತ್ತಾನೆ. ಇಲ್ಲಿ ಅರ್ಜುನನು ವಾಸುದೇವನು ಎರಡೂ ತನ್ನ ವಿಭೂತಿಗಳೆಂದು ಹೇಳಿರುವುದರಲ್ಲಿ ಒಂದು ವಿಶೇಷವಿದೆ. ಶ್ರೀ ಕೃಷ್ಣಾರ್ಜುನರು ಯಾವಾಗಲೂ ಜೊತೆಯಲ್ಲಿ ಅತ್ಯಂತ ನಿಕಟ ಸ್ನೇಹ ಸಂಬಂಧದಿಂದ ಇದ್ದಂತೆ ಭಾರತದಲ್ಲಿ ಹೇಳಿರುತ್ತದೆ. ಆರಾಧಕನಾದ ಅರ್ಜುನನೂ ನಾನೇ, ಆರಾಧ್ಯನಾದ ಕೃಷ್ಣನೂ ನಾನೇ ಎಂದು ಉಪದೇಶದಿಂದಲೂ ನಡತೆಯಿಂದಲೂ ತೋರಿಸಿರುತ್ತಾನೆ. ಶಿವ ವಿಷ್ಣುಗಳು ವಿಷ್ಣುಗಳನ್ನು ಒಬ್ಬರನ್ನೊಬ್ಬರು ಪೂಜಿಸಿದಂತೆ ಒಬ್ಬರಿಂದೊಬ್ಬರು ವರ ಪಡೆದಂತೆ ಪುರಾಣಗಳಲ್ಲಿ ವರ್ಣಿಸಿ ತೋರಿಸಿರುವುದರ ಮರ್ಮವೇ ಇದು. ಶಿವ ವಿಷ್ಣು ಎರಡು ಒಂದೇ ತತ್ವವು. ಏಕಂ ತತ್ವಂ ದ್ವಿಧಾ ಕೃತಂ ಎಂದು ಭಾರತದಲ್ಲಿ ಹೇಳಿರುವುದರ ಅಭಿಪ್ರಾಯವೂ ಇದೆ. ಆರಾಧನೆ ಮಾಡುವವನು ತಾನು ಬೇರೆಯಾಗಿದ್ದು ಪರಮಾತ್ಮನಿಗೆ ಬೇಲಿ ಹಾಕಿರಬಾರದು. ಪರಮಾತ್ಮನ ವ್ಯಾಪಕತ್ವದಲ್ಲಿ ತನ್ನ ನಾನು ಎಂಬುದು ನುಂಗಿ ಹೋಗಿಬಿಡಬೇಕು. ಧ್ಯಾತೃ ಧ್ಯೇಯ ಧ್ಯಾನ ಎಂಬ ಮಹಾ ತತ್ವವನ್ನು ಆ ಪರಮಾತ್ಮನೇ ನಮಗೆ ಶಿವ ವಿಷ್ಣುಗಳ ರೂಪದಿಂದ ಪರಸ್ಪರ ಆರಾಧ್ಯ ಆರಾಧಕ ಭಾವವನ್ನು ಪ್ರಕಟ ಮಾಡಿ ತಿಳಿಸಿಕೊಟ್ಟಿರುತ್ತಾನೆ. ಇದೇ ತತ್ವವನ್ನು ಇಲ್ಲಿ ಭಗವಂತನು, ಅರ್ಜುನ, ನೀನು ಶಿಷ್ಯನೆಂದು, ನಾನು ನಿನಗೆ ತತ್ವವನ್ನು ಬೋಧಿಸುವವನೆಂದು ಭೇದವನ್ನು ಕಲ್ಪಿಸಬೇಡ. ಪರಮಾರ್ಥವಾಗಿ ನಾನು ನೀನು ಎಲ್ಲವೂ
ಒಂದೇ ಒಂದು ಪರಮಾರ್ಥವಾದ ಭಗವತ್ ಸ್ವರೂಪದಲ್ಲಿ ಅಡಕವಾಗಿರುತ್ತೇವೆ. ಅದರಲ್ಲಿ ಯಾವುದೊಂದು ಭೇದವೂ ಎಳ್ಳಷ್ಟು ಇರುವುದಿಲ್ಲ. ಒಬ್ಬ ಮನುಷ್ಯನಿಗೆ ಎಡದ ಕನ್ನಡಿಯಲ್ಲೊಂದು, ಬಲದ ಕನ್ನಡಿಯಲ್ಲೊಂದು, ಹೀಗೆ ಎರಡು ಪ್ರತಿಬಿಂಬಗಳು ಬಿದ್ದ ಮಾತ್ರಕ್ಕೆ ಅವನು ಇಬ್ಬರಾಗುವುದಿಲ್ಲವಷ್ಟೇ. ಹಾಗೆ ನಾನು ನೀನು ಎಂದು ವ್ಯವಹಾರದಲ್ಲಿ ತೋರಿದರೂ ಪರಮಾರ್ಥವಾಗಿ ಒಂದೇ ತತ್ವವಿದೆ ಎಂದು ತಿಳಿದುಕೋ ಎಂದು ಹೇಳುವಂತೆ ವಾಸುದೇವನು ನನ್ನ ವಿಭೂತಿಯೇ, ಧನಂಜಯನು ನನ್ನ ವಿಭೂತಿಯೇ ಎಂದು ಅಲ್ಲಿ ಅಪ್ಪಣೆ ಕೊಡಿಸಿರುತ್ತಾನೆ. ಇನ್ನು ಮುನೀನಾಮಪ್ಯಹಂ ವ್ಯಾಸಃ ಎಂಬ ವಿಭೂತಿಯ ವಿಚಾರವನ್ನು ಮಾಡೋಣ. ಭಗವದ್ಗೀತೆಯನ್ನು ಭಾರತದಲ್ಲಿ ಸೇರಿಸಿ ಬರೆಸಿದವರೇ ವ್ಯಾಸರು. ಹೀಗಿರುವಲ್ಲಿ ತಮ್ಮನ್ನು ತಾವೇ ಭಗವಂತನ ವಿಭೂತಿ ಎಂದು ಹೇಗೆ ಹೇಳಿದರು? ಈ ರೀತಿ ಯಾರಾದರೂ ಕೇಳಬಹುದು. ಇಲ್ಲಿ ನಾನು, ನೀನು, ಅವನು ಎಂಬ ಭೇದ ಭಾವಕ್ಕೆ ಅವಕಾಶವೇ ಇಲ್ಲ. ಭಗವಂತನ ವಿಭೂತಿಗಳನ್ನು ಒಂದೊಂದಾಗಿ ಹೇಳುತ್ತಿದ್ದಾರೆ. ಸರಿಯಾಗಿ ನೋಡಿದರೆ ಎಲ್ಲವೂ ಭಗವಂತನ ವಿಭೂತಿಯೇ. ಹೀಗಿರುವಲ್ಲಿ ವ್ಯಾಸರನ್ನು ವಿಭೂತಿ ಎಂದು ಎಣಿಸುವುದಕ್ಕೆ ಅಡ್ಡಿ ಏನು? ವ್ಯಾಸರು ಈ ವಾಕ್ಯವನ್ನು ಆಡುವಾಗ ಅವರ ವ್ಯಾಸತ್ವವು ಹೋಗಿಬಿಟ್ಟಿತ್ತು. ಇದು ಶಾಸ್ತ್ರ ದೃಷ್ಟಿಯಿಂದ ಹೇಳಿದ ಮಾತು. ಹೇಗೆ ವಾಮದೇವನು ನಾನೇ ಮನುವು ಸೂರ್ಯನು ಆಗಿದ್ದವನು ಎಂದು ಅಹಂ ಬ್ರಹ್ಮಾಸ್ಮಿ ಎಂಬ ಶಾಸ್ತ್ರ ದೃಷ್ಟಿಯಿಂದ ತನ್ನ ಸರ್ವಾತ್ಮ ಭಾವವನ್ನು ಹೇಳಿಕೊಂಡನೋ, ಹಾಗೆಯೇ ವ್ಯಾಸರು ಪರಮಾತ್ಮನಲ್ಲಿಯೇ ಐಕ್ಯರಾಗಿ ಈ ಮಾತನ್ನು ಆಡಿರುತ್ತಾರೆ. ಪುರಾಣಗಳ ವರ್ಣನೆಯಂತೆ ವ್ಯಾಸ ಮಹರ್ಷಿಗಳೂ ವಿಷ್ಣುವಿನ ಅವತಾರವೇ. ಕೃಷ್ಣನು ಅರ್ಜುನನಿಗೆ ಹೇಳಿದ್ದನ್ನು, ಅರ್ಜುನನು ಕೇಳಿದ್ದನ್ನು ಸಾಕ್ಷಾತ್ತಾಗಿ ಕಂಡವರು ವ್ಯಾಸರು. ಸಂಜಯನಿಗೆ ಇದೆಲ್ಲದರ ಅರಿವಾಗುವಂತೆ ಮಾಡಿದವರು ವ್ಯಾಸರು. ಇದನ್ನೇ ಭಾರತವಾಗಿ ರಚಿಸಿ ಬರೆಸಿಟ್ಟವರು ವ್ಯಾಸರೇ. ಇವರು ಯಾವಾಗಲೂ ಪರಮಾತ್ಮ ತತ್ವವನ್ನು ಮನನ ಮಾಡುತ್ತಿರುವವರಾದ್ದರಿಂದ ಮುನಿಗಳಲ್ಲೆಲ್ಲ ಶ್ರೇಷ್ಠರೆನಿಸಿಕೊಂಡಿರುತ್ತಾರೆ. ಬರಿಯ ಮೌನದಿಂದ ಮುನಿಯಾಗುವುದಿಲ್ಲ, ಅರಣ್ಯವಾಸದಿಂದಲೂ ಮುನಿಯಾಗುವುದಿಲ್ಲ. ಪರಮಾತ್ಮ ತತ್ವವನ್ನು ಮನನ ಮಾಡುವುದರಿಂದಲೇ ಮುನಿ ಎನಿಸುತ್ತಾನೆ ಎಂದು ಸ್ಮೃತಿಯುಂಟು. ಈ ದೃಷ್ಟಿಯಿಂದ ವ್ಯಾಸರು ಮುನಿಗಳಲ್ಲೆಲ್ಲ ವರಿಷ್ಠರು ಎನ್ನುವುದಕ್ಕೆ ತಕ್ಕವರೆಂದು ಹೇಳುವುದಕ್ಕೆ ಯಾವ ಅಡ್ಡಿಯೂ ಇರುವುದಿಲ್ಲ. ಕವೀನಾಮುಷನಾ ಕವಿಹಿ. ಕವಿ ಎಂಬ ಶಬ್ದಕ್ಕೆ ಸಾಮಾನ್ಯ ಜನರ ಬುದ್ಧಿಗೆ ಅತೀತವಾದದ್ದನ್ನು ಅರಿತಿರುವವನು ಎಂದು ಅರ್ಥ. ಪರಮಾತ್ಮನೇ ಈ ಅರ್ಥದಲ್ಲಿ ಅತ್ಯಂತ ಉತ್ಕೃಷ್ಟ ಕವಿಯು. ಏಕೆಂದರೆ ಸರ್ವಜ್ಞ ಸ್ವರೂಪವಾದ ನಿತ್ಯ ಜ್ಞಾನವು ಅವನಿಗೊಬ್ಬನಿಗೆ ಮಾತ್ರವೇ ಇರುತ್ತದೆ. ಆದರೆ ಆತನ ಅನುಗ್ರಹದಿಂದ ಇತರರು ತಾರಮ್ಯದಿಂದ ಕವಿಗಳಾಗಿರಬಹುದು. ಅವರು ಜನರಿಗೆ ಹಿತಕರವಾದ ನೀತಿ ವಿದ್ಯೆಯನ್ನು ಅನುಗ್ರಹಿಸಿರುತ್ತಾರೆ. ಒಮ್ಮೆ ದೇವಾಸುರರಿಗೆ ಸಂಗ್ರಮವಾದಾಗ ಮಡಿದ ಅಸುರರನ್ನು ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯಿಂದ ಎಬ್ಬಿಸುತ್ತಿದ್ದರು. ಇದನ್ನು ದೇವತೆಗಳು ತಿಳಿದು ಬೃಹಸ್ಪತ್ಯಾಚಾರ್ಯರನ್ನು ಮೊರೆಹೊಕ್ಕು ನಮಗೂ ಆ ಉಪಕಾರವನ್ನು ಮಾಡಿಕೊಡಬೇಕೆಂದು ಕೇಳಿಕೊಂಡರು. ಆದರೆ ಆ ಆಚಾರ್ಯರಿಗೆ ಸಂಜೀವಿನಿ ವಿದ್ಯೆ ತಿಳಿಯದು. ಶುಕ್ರಾಚಾರ್ಯರಲ್ಲಿ ಈ ವಿದ್ಯೆಯನ್ನು ಕಲಿತುಕೊಂಡು ಬರುವುದಕ್ಕೆ ತಮ್ಮಲ್ಲಿ ಯಾರಾದರೊಬ್ಬರು ಹೋಗಿ ಬರಬೇಕೆಂದು ದೇವತೆಗಳು ಸೂಚಿಸಿದರು. ಶತ್ರುಗಳ ನಡುವೆ ಇದ್ದು ಆ ವಿದ್ಯೆಯನ್ನು ಸಂಪಾದಿಸಿಕೊಂಡು ಬರುವ ಧೈರ್ಯವನ್ನು ಯಾರೊಬ್ಬರೂ ಮಾಡಲಿಲ್ಲ. ಕೊನೆಗೆ ಬೃಹಸ್ಪತ್ಯಾಚಾರ್ಯರ ಮಗನಾದ ಕಚನು ತಾನು ಶುಕ್ರಾಚಾರ್ಯರಲ್ಲಿ ಈ ವಿದ್ಯೆಯನ್ನು ಕಲಿತುಕೊಂಡು ಬರುವೆನೆಂದು ಪ್ರತಿಜ್ಞೆ ಮಾಡಿ ಅವರ ಬಳಿಗೆ ಶಿಷ್ಯವೃತ್ತಿಗೆ ಬಂದನು. ಶುಕ್ರಾಚಾರ್ಯರು ಕಚನು ದೇವಪಕ್ಷಪಾತಿ ಎಂಬುದನ್ನು ತಿಳಿದರೂ ಸರ್ವತ್ರ ಸಮಬುದ್ಧಿಯುಳ್ಳವರಾದ್ದರಿಂದ ತಮ್ಮಲ್ಲಿ ಶಿಷ್ಯನಾಗಿರಬಹುದೆಂದು ಇಟ್ಟುಕೊಂಡರು. ತನ್ನ ಮಗಳಾದ ದೇವಯಾನಿಗೂ ಕಚನಿಗೂ ಸಮನಾಗಿಯೇ ವಿದ್ಯೆಯನ್ನು ಕಲಿಸುತ್ತಿದ್ದರು. ಇದನ್ನು ನೋಡಿ ಅಸುರರು ಸಹಿಸದೆ
ಕಚನಿಗೆ ಬಹುವಿಧವಾದ ಕಷ್ಟಗಳನ್ನು ತಂದೊಡ್ಡುವುದಕ್ಕೆ ಮೊದಲು ಮಾಡಿದರು. ಒಂದು ಸಲ ಅವನನ್ನು ಶಸ್ತ್ರಗಳಿಂದ ತುಂಡು ತುಂಡು ಮಾಡಿ ಅರಣ್ಯದ ಮೃಗಗಳಿಗೆ ಆಹಾರವಾಗಿ ಕೊಟ್ಟರು. ಆದರೆ ಶುಕ್ರಾಚಾರ್ಯರು ತಮ್ಮ ಮಗಳ ಪ್ರಾರ್ಥನೆಯಿಂದ ಆಕೆಯ ಸಹಪಾಠಿಯಾದ ಕಚನನ್ನು ಸಂಜೀವಿನಿ ವಿದ್ಯೆಯಿಂದ ಬದುಕಿಸಿದರು. ಇನ್ನೊಮ್ಮೆ ಅಸುರರು ಶುಕ್ರಾಚಾರ್ಯರಿಗೆ ಮದ್ಯಪಾನ ಮಾಡಿಸಿ ಅವರಿಗೆ ತಿಳಿಯದಂತೆ ಕಚನ ಮಾಂಸವನ್ನೇ ಅವರಿಗೆ ಉಣಬಡಿಸಿದರು. ದೇವಯಾನಿಯು ಮತ್ತು ಪ್ರಾರ್ಥಿಸಿದಾಗ ಸಂಜೀವಿನಿ ಪ್ರಯೋಗವನ್ನು ಮಾಡುವಲ್ಲಿ ಕಚನು ತಮ್ಮ ಹೊಟ್ಟೆಯಲ್ಲಿ ಇರುವುದು ತಿಳಿದು ಬಂತು. ಆಗ ಅವನಿಗೆ ಸಂಜೀವಿನಿ ವಿದ್ಯೆಯನ್ನು ಉಪದೇಶಿಸಿ, ನನ್ನ ಹೊಟ್ಟೆಯನ್ನು ಸೀಳಿಕೊಂಡು ಬಾ, ಬಳಿಕ ನನ್ನನ್ನು ನಿನ್ನ ವಿದ್ಯಾ ಬಲದಿಂದ ಬದುಕಿಸು ಎಂದು ಸೂಚನೆ ಕೊಟ್ಟರು. ಇನ್ನು ಮೇಲೆ ಮದ್ಯಪಾನವನ್ನು ಮಾಡುವ ಬ್ರಾಹ್ಮಣರು ಪತಿತರಾಗಲಿ ಎಂದು ಶಾಪವನ್ನು ಕೊಟ್ಟರು. ಇವೇ ಮುಂತಾದ ಅವರ ಚರಿತ್ರೆಯ ಕಥೆಗಳು ಇತಿಹಾಸ ಪುರಾಣಗಳಲ್ಲಿ ಕಂಡುಬರುತ್ತದೆ. ಆ ಕಥೆಗಳಿಂದ ಅವರಿಗಿದ್ದ ಭೂತ ಭವಿಷ್ಯ ಜ್ಞಾನ, ಪ್ರತಿಭೆ, ದಯಾಗುಣ, ಕ್ಷಮಾಗುಣ, ನಿಷ್ಪಕ್ಷಪಾತ ಬುದ್ಧಿ, ಸರ್ವಲೋಕ ಹಿತೈಷಿತೆ ಇವೇ ಮುಂತಾದ ಉತ್ತಮ ಗುಣಗಳು ಹೊರಬೀಳುತ್ತವೆ. ಇವೆಲ್ಲವನ್ನು ಮನದಂದರೆ ಕವಿ ಉಷನನ್ನು ನಾನು, ಇಲ್ಲಿ ಶುಕ್ರಾಚಾರ್ಯರನ್ನು ಕವಿ ಎಂದು ಕೂಡ ಪುರಾಣಗಳಲ್ಲಿ ಹೇಳಲಾಗಿದೆ. ಕವಿ ಉಷನನ್ನು ನಾನು ಎಂದು ಭಗವಂತನು ತನ್ನ ವಿಭೂತಿಗಳಲ್ಲಿ ಆ ಶುಕ್ರಾಚಾರ್ಯರನ್ನು ಸೇರಿಸಿರುವುದರ ಔಚಿತ್ಯವು ಸ್ಪಷ್ಟವಾಗುತ್ತದೆ. ದಂಡೋ ದಮಯತಾಮಸ್ಮಿ, ಇಲ್ಲಿ ದಂಡವೆಂದರೇನು? ಎಲ್ಲವನ್ನು ವ್ಯವಸ್ಥೆಯಲ್ಲಿ ಇಟ್ಟುಕೊಳ್ಳುವ ನಿಯಮ ವಿಶೇಷವು. ರಾಜನು ಪಟ್ಟಾಭಿಷಿಕ್ತನಾಗುವ ಕಾಲಕ್ಕೆ ಅವನ ಕೈಯಲ್ಲಿ ಕೊಡುವ ರಾಜದಂಡವು ಧರ್ಮದ ಗುರುತಾಗಿರುತ್ತದೆ. ಧರ್ಮಕ್ಕೆ ಅನುಸಾರವಾಗಿ ಆಳುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ರಾಜನು ದಂಡವನ್ನು ಪರಿಗ್ರಹಿಸುತ್ತಾನೆ. ಪರಮಾತ್ಮನ ದಂಡವು ಎಲ್ಲ ವಿಷಯದಲ್ಲಿಯೂ ನಿಯತವಾಗಿರುತ್ತದೆ. ಪರಮಾತ್ಮನ ಶಾಸನವು ಸುಮ್ಮನೆ ಜೀವರನ್ನು ಹೆದರಿಸುವುದಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಿಕೊಂಡು ಹೋಗುವಂತೆ ನಿಯಮಿಸಿ ಅವರು ಅದನ್ನು ಎಷ್ಟರ ಮಟ್ಟಿಗೆ ಬಿಟ್ಟು ನಡೆಯುವರೋ ಅಷ್ಟೇ ಮಟ್ಟಿಗೆ ಅವರಿಗೆ ದುಃಖವಾಗುವಂತೆಯೂ ಅದನ್ನು ಅನುಸರಿಸುವ ಮಟ್ಟಿಗೆ ಸುಖವಾಗುವಂತೆಯೂ ಜೀವರುಗಳನ್ನು ಪಳಗಿಸುವ ಶಕ್ತಿಯುಳ್ಳದ್ದು ಆ ದಂಡವು. ಲೋಕದಲ್ಲಿರುವ ಧರ್ಮ ಪ್ರಧಾನವಾದ ದಂಡವು ಪರಮಾತ್ಮನ ವಿಭೂತಿಯೆಂದು ಸಾಧಕನು ಭಾವಿಸಬೇಕು. ನೀತಿರಶ್ಮಿ ಜಿಗೀಷತಾಂ, ಇಲ್ಲಿ ನೀತಿ ಎಂದರೆ ರಾಜನೀತಿಯು. ರಾಜನು ಯಾವ ಕಪಟವೂ ಇಲ್ಲದೆ ಧರ್ಮಶಾಸ್ತ್ರದಂತೆಯೇ ನಡೆಯಬೇಕು. ಪ್ರಜೆಗಳನ್ನು ಧರ್ಮದಲ್ಲಿಯೇ ವರ್ತಿಸುವಂತೆ ಮಾಡಬೇಕು. ಅವರೆಲ್ಲರೂ ಧರ್ಮ ಬೀರುಗಳಾಗಿರುವಂತೆ ಮಾಡಬೇಕು. ಪ್ರಜೆಗಳು ಧರ್ಮವನ್ನು ಮೀರಿ ನಡೆಯುವಾಗ, ಪ್ರತಿಯೊಬ್ಬನು ತನ್ನದೇ ಧರ್ಮವೆಂದು ಹಠ ಹಿಡಿಯುವಾಗ ಯತ್ನವಿಲ್ಲದೆ ವ್ಯವಹಾರಕ್ಕಾಗಿ ಕೋರ್ಟು ಕಚೇರಿ ಮುಂತಾದವುಗಳ ಮೂಲಕ ಪ್ರಜೆಗಳಿಗೆ ನ್ಯಾಯವನ್ನು ದೊರಕಿಸಬೇಕು. ಪರರಾಜರೊಡನೆ ಸಾಮ ದಾನ ಭೇದ ದಂಡ ಎಂಬ 4 ಉಪಾಯಗಳನ್ನು ಯಥಾ ಸಂದರ್ಭವಾಗಿ ಉಪಯೋಗಿಸಿಕೊಂಡು ವರ್ತಿಸಬೇಕು. ಇವುಗಳಲ್ಲಿ ಮೊದಲನೆಯದು ಮುಂದಿನದಕ್ಕಿಂತ ಉತ್ತಮವಾದದ್ದು. ಆದ್ದರಿಂದ ಭೇದವು ಸಾಮದಾನಗಳಿಗಿಂತಲೂ, ದಂಡವು ಮಿಕ್ಕ 3ಕ್ಕಿಂತಲೂ ಕಡಿಮೆಯ ಅಂತಸ್ತಿನ ನೀತಿಯು ಎಂಬುದು ಸಿದ್ಧವಾಗುತ್ತದೆ. ಇದರಂತೆ ಸಂಧಿ, ವಿಗ್ರಹ ಮೊದಲಾದ 6 ಕ್ರಮಗಳನ್ನು ಅರಿಯಬೇಕು. ಧರ್ಮಕ್ಕೆ ಕಟ್ಟು ಬಿದ್ದ ನೀತಿಯು ಪರಮಾತ್ಮನ ವಿಭೂತಿಯು ಎಂದು ಇಲ್ಲಿ ಹೇಳಿರುತ್ತದೆ. ಯುದ್ಧದಲ್ಲಿ ಕೂಡ ಧರ್ಮವನ್ನು ಆಶ್ರಯಿಸಿಯೇ ನೀತಿಯನ್ನು ಅವಲಂಬಿಸಬೇಕೆಂಬುದನ್ನು ಸುಪ್ರಸಿದ್ಧವಾದ ರಾಮಾಯಣದ ಲಕ್ಷ್ಮಣನ ವಾಕ್ಯವು ನೆನಪಿಗೆ ಕೊಡುತ್ತದೆ. ಅವನು ಇಂದ್ರಜಿತುವನ್ನು ಕೊಲ್ಲುವುದಕ್ಕೆ ಬಾಣವನ್ನು ಬಿಟ್ಟಾಗ ಹೀಗೆಂದಿರುವನು: ದಾಶರಥಿಯಾದ ಶ್ರೀರಾಮನು ಧರ್ಮಾತ್ಮನು, ಸತ್ಯಸಂಧನು, ವೀರ್ಯದಲ್ಲಿ ಅಪ್ರತಿದ್ವಂದ್ವನೂ ಆಗಿದ್ದರೆ ಎಲೈ ಬಾಣವೇ ಈ ರಾವಣಿಯನ್ನು ಕೊಂದು ಹಾಕು.
ರಾಮನ ಧರ್ಮ ಸತ್ಯಗಳೇ ಇಂದ್ರಜಿತುವನ್ನು ಕೊಲ್ಲುವವೆಂದು ಲಕ್ಷ್ಮಣನು ನಂಬಿದ್ದನೇ ಹೊರತು ತನ್ನ ಬಾಣದ ಮೇಲೆಯೇ ಮುಖ್ಯವಾಗಿ ಭರವಸೆಯನ್ನು ಇಟ್ಟಿರಲಿಲ್ಲ. ಈ ವಿಷಯ ಇದರಿಂದ ವ್ಯಕ್ತವಾಗುತ್ತದೆ. ಇಂಥ ನೀತಿಯು ಭಗವಂತನ ವಿಭೂತಿಯು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.